ಓಂ ನಮಃ ಶಿವಾಯ. ಎಲ್ಲರಿಗೂ ನಮಸ್ಕಾರ. ಇಂದು ಈ ವಿಡಿಯೋದ ಮೂಲಕ ಕುಂಭರಾಶಿಯವರ ಜಾತಕ ಫಲಿತಾಂಶಗಳ ಬಗ್ಗೆ ತಿಳಿದುಕೊಳ್ಳೋಣ. ಜುಲೈ 27 ಸೋಮವಾರ ಸರಿಯಾಗಿ ಸಂಜೆ 5 ಗಂಟೆಗೆ ನಿಮ್ಮ ಜೀವನವನ್ನೇ ಬದಲಾಯಿಸಬಲ್ಲ ಒಂದು ಫೋನ್ ಕಾಲ್ ಬರಲಿದ್ದು, ಅದು ಒಂದು ಅದ್ಭುತವಾದ ಶುಭ ಸುದ್ದಿಯನ್ನು ತರಬಹುದು. ಏಕಾದಶಿಯ ನಂತರದ ಈ ಸೋಮವಾರ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸಬಲ್ಲ ಒಂದು ಅನಿರೀಕ್ಷಿತ ಘಟನೆ ನಡೆಯುವ ಸಾಧ್ಯತೆ ಇದೆ. ಸಂಜೆ 5 ಗಂಟೆಯ ನಂತರ ಬರುವ ಒಂದು ಫೋನ್ ಕಾಲ್ ನಿಮ್ಮ ಜೀವನದಲ್ಲಿದ್ದ ಕಷ್ಟಗಳು, ಗೊಂದಲಗಳು ಮತ್ತು ಸಮಸ್ಯೆಗಳನ್ನು ದೂರ ಮಾಡಿ ನಿಮ್ಮ ಭವಿಷ್ಯಕ್ಕೆ ಹೊಸ ತಿರುವು ನೀಡಬಹುದು. ಆ ಫೋನ್ ಕಾಲ್ ಯಾರಿಂದ ಬರುತ್ತದೆ, ಯಾವ ಪ್ರದೇಶದಿಂದ ಅಥವಾ ಯಾವ ದೇಶದಿಂದ ಬರುತ್ತದೆ, ಅವರು ನಿಮಗೆ ಹೇಳಲಿರುವ ವಿಷಯವೇನು, ಆ ಫೋನ್ ಕಾಲ್ ಹಿಂದೆ ಅಡಗಿರುವ ಸತ್ಯವನ್ನು ತಿಳಿದರೆ ನೀವು ಖಂಡಿತವಾಗಿಯೂ ಆಶ್ಚರ್ಯಪಡುತ್ತೀರಿ. ಇಂದಿನ ಈ ವಿಡಿಯೋದಲ್ಲಿ ಈ ರಾಶಿಯವರ ಜಾತಕದಲ್ಲಿರುವ ಗ್ರಹ ಯೋಗಗಳು ಹೇಗಿವೆ, ಆ ಫೋನ್ ಕಾಲ್ ನಿಮ್ಮ ಜೀವನಕ್ಕೆ ಹೇಗೆ ಉಪಯೋಗವಾಗಬಹುದು, ನೀವು ತೆಗೆದುಕೊಳ್ಳಬೇಕಾದ ಮುನ್ನೆಚ್ಚರಿಕೆಗಳು ಯಾವುವು ಹಾಗೂ ಮಾಡಬೇಕಾದ ಪರಿಹಾರಗಳು ಯಾವುವು ಎಂಬುದನ್ನು ವಿವರವಾಗಿ ತಿಳಿಸುತ್ತೇನೆ. ಈ ವಿಡಿಯೋವನ್ನು ಮಧ್ಯದಲ್ಲಿ ಬಿಡದೆ ಕೊನೆಯವರೆಗೂ ನೋಡಿ. ಆಗ ಮಾತ್ರ ನಾವು ಹೇಳುವುದೆಲ್ಲ ನಿಮಗೆ ಸ್ಪಷ್ಟವಾಗಿ ಅರ್ಥವಾಗುತ್ತದೆ. ಕುಂಭ ರಾಶಿಯು ರಾಶಿಚಕ್ರದ 11ನೇ ರಾಶಿಯಾಗಿದೆ. ಕುಂಭ ರಾಶಿಯು ಧನಿಷ್ಠ ನಕ್ಷತ್ರ 3 ಮತ್ತು 4ನೇ ಪಾದಗಳು, ಶತಭಿಷ ನಕ್ಷತ್ರ 1, 2, 3 ಮತ್ತು 4ನೇ ಪಾದಗಳು, ಪೂರ್ವಭಾದ್ರ ನಕ್ಷತ್ರ 1, 2 ಮತ್ತು 3ನೇ ಪಾದಗಳು, ಒಟ್ಟು 9 ಪಾದಗಳನ್ನು ಒಳಗೊಂಡಿರುತ್ತದೆ. ಕುಂಭ ರಾಶಿಯ ಗ್ರಹಾಧಿಪತಿಯು ಶನಿಯಾಗಿರುತ್ತಾನೆ. ತತ್ವವು ವಾಯುತತ್ವವಾಗಿರುತ್ತದೆ. ಸ್ವಭಾವ ಸ್ಥಿರ ರಾಶಿಯಾಗಿರುತ್ತದೆ. ಇವರು ಸ್ವತಂತ್ರವಾಗಿ ಯೋಚಿಸುವವರು, ತೀಕ್ಷ್ಣ ಬುದ್ಧಿಶಕ್ತಿ ಹೊಂದಿದ್ದು ಸದಾ ಹೊಸ ಆಲೋಚನೆಗಳನ್ನು ಮಾಡುತ್ತಾರೆ. ಕುಂಭ ರಾಶಿಯವರಿಗೆ ಶನಿವಾರ ಮತ್ತು ಶುಕ್ರವಾರ ಶುಭ ದಿನವಾಗಿರುತ್ತದೆ. ಅದೃಷ್ಟದ ಬಣ್ಣ ಕಡು ನೀಲಿ, ನೇರಳೆ ಮತ್ತು ಕಪ್ಪು ಬಣ್ಣವಾಗಿರುತ್ತದೆ. ಅದೃಷ್ಟದ ರತ್ನ ನೀಲಮಣಿಯಾಗಿರುತ್ತದೆ. ಈಗ ಕುಂಭರಾಶಿಯವರ ಬಗ್ಗೆ ತಿಳಿದುಕೊಳ್ಳೋಣ. ಕುಂಭರಾಶಿಯವರೇ, ಶನಿಯ ಪ್ರಭಾವದಿಂದ ಈ ರಾಶಿಯವರು ಗಂಭೀರ ಸ್ವಭಾವದವರಾಗಿರುತ್ತಾರೆ. ಒಳಗೆ ಎಷ್ಟೇ ದುಃಖ ಇದ್ದರೂ ಹೊರಗೆ ನಗುತ್ತಾ ಕಾಣಿಸುತ್ತಾರೆ. ತಮ್ಮ ಮನಸ್ಸಿನ ನೋವುಗಳನ್ನು ಎಲ್ಲರ ಜೊತೆ ಹಂಚಿಕೊಳ್ಳುವುದನ್ನು ಹೆಚ್ಚು ಇಷ್ಟಪಡುವುದಿಲ್ಲ. ಸಮಾಜಕ್ಕೆ ಒಳ್ಳೆಯದು ಆಗಲಿ, ಎಲ್ಲರೂ ಸುಖವಾಗಿರಲಿ ಎಂಬ ವಿಶಾಲ ಮನಸ್ಸು ಇವರದ್ದು. ಆದರೆ ಕಳೆದ ಕೆಲವು ದಿನಗಳಿಂದ, ತಿಂಗಳುಗಳಿಂದ ಅಥವಾ ವರ್ಷಗಳಿಂದ ನೀವು ಮಾನಸಿಕ ಒತ್ತಡ, ಆರ್ಥಿಕ ಸಂಕಷ್ಟ, ಕುಟುಂಬದ ಜವಾಬ್ದಾರಿಗಳು, ವೃತ್ತಿ ಜೀವನದ ಸಮಸ್ಯೆಗಳು, ಸಾಲದ ಹೊರೆ ಮತ್ತು ನಿಂತು ಹೋಗಿರುವ ಕೆಲಸಗಳಿಂದ ಬೇಸತ್ತಿದ್ದೀರಿ. ನಾನು ಎಲ್ಲರಿಗೂ ಸಹಾಯ ಮಾಡುತ್ತೇನೆ, ಆದರೆ ನನ್ನವರೇ ನನ್ನನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ, ನನ್ನ ಪರಿಶ್ರಮಕ್ಕೆ ತಕ್ಕ ಫಲ ಸಿಗುತ್ತಿಲ್ಲ ಎಂಬ ನೋವು ನಿಮ್ಮ ಮನಸ್ಸಿನಲ್ಲಿದೆ. ಅಂತಹ ನಿರಾಶೆಯ ಸಮಯದಲ್ಲಿ ಕಾಲವೇ ನಿಮಗಾಗಿ ಒಂದು ಉತ್ತಮ ಅವಕಾಶವನ್ನು ತಂದುಕೊಡುತ್ತಿದೆ ಎಂದರೆ ನೀವು ನಂಬಲೇಬೇಕು. ಸಂಜೆ 5:10 ನಂತರ ಫೋನ್ ಕಾಲ್ ಯಾಕೆ? ಜುಲೈ 27ರಂದು ಸಂಜೆ 5 ಗಂಟೆ 10 ನಿಮಿಷಗಳ ನಂತರ ಬರುವ ಫೋನ್ ಕಾಲ್ ಹಿಂದೆ ಇರುವ ಗ್ರಹಸ್ಥಿತಿಯ ಬಗ್ಗೆ ಹೇಳುವುದಾದರೆ, ಈ ರಾಶಿಯವರ ಜಾತಕದಲ್ಲಿ ಲಾಭಸ್ಥಾನ ಮತ್ತು ಭಾಗ್ಯಸ್ಥಾನ ಬಲವಾಗಿರುವುದು, ಹಾಗೆಯೇ ಸೂರ್ಯ ಮತ್ತು ಶನಿಗಳ ನಡುವಿನ ಶುಭ ದೃಷ್ಟಿ ಇರುವುದರಿಂದ ಒಂದು ವಿಶೇಷ ರಾಜಯೋಗ ಉಂಟಾಗುತ್ತದೆ. ಈ ಸಮಯದಲ್ಲಿ ನಿಮ್ಮ ಭಾಗ್ಯಸ್ಥಾನ ಅತ್ಯಂತ ಸಕ್ರಿಯವಾಗುತ್ತದೆ. ಇದುವರೆಗೆ ನಿಮ್ಮ ಜೀವನದಲ್ಲಿ ಅಡಗಿದ್ದ ಅಡೆತಡೆಗಳು ದೂರವಾಗುವ ಸಮಯ ಇದು. ಹಿಂದೆ ನೀವು ಮಾಡಿದ ಒಳ್ಳೆಯ ಕೆಲಸ, ಯಾರಿಗಾದರೂ ಮಾಡಿದ ಸಹಾಯ, ನೆಟ್ಟ ಒಂದು ಗಿಡ ಅಥವಾ ಅಪೂರ್ಣವಾಗಿ ಉಳಿದಿದ್ದ ಒಂದು ಪ್ರಯತ್ನ, ಇವೆಲ್ಲದರ ಫಲ ಈಗ ದೊರೆಯಬಹುದು. ಆ ಫೋನ್ ಕಾಲ್ ಕೇವಲ ಒಬ್ಬ ವ್ಯಕ್ತಿಯಿಂದ ಬರುವ ಕರೆ ಅಲ್ಲ, ಅದು ನಿಮ್ಮ ಪರಿಶ್ರಮಕ್ಕೆ ದೇವರು ನೀಡುವ ಉತ್ತರ ಎಂದು ಪರಿಗಣಿಸಬೇಕು. ಆ ಫೋನ್ ಕಾಲ್ ಯಾರಿಂದ ಬರಬಹುದು? ಆ ಫೋನ್ ಕಾಲ್ 3 ರೀತಿಯಲ್ಲಿ ಬರಬಹುದು ಎಂದು ಹೇಳಲಾಗಿದೆ. ವಿದೇಶದಿಂದ ಅಥವಾ ದೂರದ ಪ್ರದೇಶದಿಂದ, ಉದ್ಯೋಗ, ವ್ಯವಹಾರ, ಹಣಕಾಸಿನ ಸಹಾಯ ಅಥವಾ
ಹೊಸ ಅವಕಾಶದ ಬಗ್ಗೆ ಶುಭ ಸುದ್ದಿ ಬರಬಹುದು. ವಿದೇಶದಲ್ಲಿರುವವರು ಯಾರಾದರೂ ನಿಮಗೆ ಸಹಾಯ ಮಾಡಬಹುದು ಅಥವಾ ಉದ್ಯೋಗದ ಅವಕಾಶ ನೀಡಬಹುದು. ಹಿಂದೆ ನಿಮ್ಮೊಂದಿಗೆ ಸಂಬಂಧ ಕಡಿದುಕೊಂಡಿದ್ದ ವ್ಯಕ್ತಿಯಿಂದ, ನಿಮ್ಮನ್ನು ಬಿಟ್ಟು ಹೋಗಿದ್ದ ಸ್ನೇಹಿತ, ಸಂಬಂಧಿ ಅಥವಾ ಪ್ರಿಯ ವ್ಯಕ್ತಿ ತನ್ನ ತಪ್ಪನ್ನು ಅರಿತು ಮತ್ತೆ ನಿಮ್ಮೊಂದಿಗೆ ಮಾತನಾಡಲು ಸಂಪರ್ಕಿಸಬಹುದು. ಕೋರ್ಟ್ ಪ್ರಕರಣ, ಜಮೀನು ವಿವಾದ, ಸಾಲ ಅಥವಾ ಬಾಕಿ ಹಣದ ವಿಚಾರದಲ್ಲಿ ನಿಮ್ಮ ಪರವಾಗಿ ಒಳ್ಳೆಯ ಸುದ್ದಿ ಅಥವಾ ಪರಿಹಾರ ದೊರೆಯುವ ಸಾಧ್ಯತೆ ಇದೆ ಅಂತ ಫೋನ್ ಕರೆ ಬರಬಹುದು. ಆ ಕರೆ ಆದ ನಂತರ ನಿಮ್ಮ ಮನಸ್ಸಿನ ಅರ್ಧ ಭಾರ ಇಳಿದಂತೆ ಅನುಭವವಾಗಬಹುದು. ಈಗ ತೆಗೆದುಕೊಳ್ಳಬೇಕಾದ ಮುನ್ನೆಚ್ಚರಿಕೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ಅವಕಾಶವನ್ನು ಸರಿಯಾಗಿ ಬಳಸಿಕೊಳ್ಳಬೇಕಾದರೆ ಸಂಜೆ 4ರಿಂದ 6 ಗಂಟೆಯವರೆಗೆ ಅಥವಾ 5:30ರಿಂದ 7:30 ನಡುವೆ ಅನಗತ್ಯ ಜಗಳ ಅಥವಾ ವಾದಗಳಿಂದ ದೂರವಿರಿ. ನಿಮ್ಮ ಮೊಬೈಲ್ ಸಂಪೂರ್ಣ ಚಾರ್ಜ್ ಆಗಿರುವಂತೆ ನೋಡಿಕೊಳ್ಳಿ. ಉತ್ತಮ ನೆಟ್ವರ್ಕ್ ಇರುವ ಶಾಂತ ಸ್ಥಳದಲ್ಲಿ ಕುಳಿತುಕೊಳ್ಳಿ. ಇದಕ್ಕೆ ಮಾಡಬೇಕಾದ ಪರಿಹಾರಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ರಾಶಿಯವರ ಮೇಲೆ ಶ್ರೀ ವೆಂಕಟೇಶ್ವರ ಸ್ವಾಮಿ ಹಾಗೂ ಶನಿದೇವರ ಅನುಗ್ರಹ ವಿಶೇಷವಾಗಿ ಇರುತ್ತದೆ. ಆದ್ದರಿಂದ ಬೆಳಿಗ್ಗೆ ಶ್ರೀ ವೆಂಕಟೇಶ್ವರ ಸ್ವಾಮಿಯ ದರ್ಶನ ಮಾಡಿ, ಮನೆಯಲ್ಲಿ ದೀಪ ಹಚ್ಚಿ ಪೂಜೆ ಮಾಡಿ. ಓಂ ನಮೋ ವೆಂಕಟೇಶಾಯ ಎಂಬ ಮಂತ್ರವನ್ನು ಪ್ರತಿನಿತ್ಯ 108 ಬಾರಿ ಪಠಿಸಿ. ನೀರಿನಲ್ಲಿ ಸ್ವಲ್ಪ ಅರಿಶಿಣ ಮತ್ತು ಕೆಂಪು ಹೂವುಗಳನ್ನು ಹಾಕಿ ಸೂರ್ಯನಿಗೆ ಅರ್ಘ್ಯ ನೀಡಿ. ನಂತರ ಆದಿತ್ಯ ಹೃದಯಂ ಅಥವಾ ಓಂ ನಮಃ ಸೂರ್ಯಾಯ ನಮಃ ಎಂಬ ಮಂತ್ರವನ್ನು 11 ಬಾರಿ ಪಠಿಸಿ. ಇದರಿಂದ ನಿಮ್ಮ ಕಷ್ಟಗಳು ಮತ್ತು ಅಡೆತಡೆಗಳು ದೂರವಾಗುತ್ತದೆ ಎಂದು ನಂಬಲಾಗಿದೆ. ಕೊನೆಯ ಮಾತು, ಈ ರಾಶಿಯವರು ಈ ಸೋಮವಾರ ಆತ್ಮವಿಶ್ವಾಸದಿಂದ ಸಕಾರಾತ್ಮಕ ಚಿಂತನೆಯೊಂದಿಗೆ ದಿನವನ್ನು ಕಳೆಯಬೇಕು. ನಿಮಗೆ ಬರುವ ಆ ಫೋನ್ ಕಾಲ್ ನಿಮ್ಮ ಜೀವನದಲ್ಲಿ ಹೊಸ ಬೆಳಕನ್ನು ತರಲಿ ಎಂದು ಹಾರೈಸುತ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಬಂಧು ಬಳಗದವರೊಂದಿಗೆ ಹಾಗೂ ವಾಟ್ಸಾಪ್ ಗುಂಪುಗಳಲ್ಲಿ ಹಂಚಿಕೊಳ್ಳಿ. ಮನಪೂರ್ವಕವಾಗಿ ಓಂ ನಮೋ ವೆಂಕಟೇಶಾಯ ಎಂದು ಸ್ಮರಿಸಿ ಕಾಮೆಂಟ್ ವಿಭಾಗದಲ್ಲಿ ಬರೆಯಿರಿ. ಎಲ್ಲರಿಗೂ ಶುಭವಾಗಲಿ ಎಂಬ ಹಾರೈಕೆಯೊಂದಿಗೆ ಈ ವಿಡಿಯೋವನ್ನು ಇಲ್ಲಿ ಮುಗಿಸುತ್ತೇನೆ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಧನ್ಯವಾದಗಳು. ಜೈ ಶ್ರೀರಾಮ್, ಜೈ ಹನುಮಾನ್. ಓಂ ನಮೋ ಶಿವಾಯ.